ನಿಟ್ಟಿನಲ್ಲಿ ದೀಪವನ್ನು ಬೆಳೆಸ್ತಾ ಇದ್ದಾರೆ. ನಿಮ್ಮ ಬೆಂಬಲವನ್ನ, ನಿಮ್ಮ ಒಂದು ಸಹಕಾರವನ್ನ ಈ ಒಂದು ಅಭೂತಪೂರ್ವ ಸಾಧನೆಗಾಗಿ ನೀಡಬೇಕಾಗಿ ನಮ್ಮಲ್ಲಿ ಕೋರಿಕೆ. ನಿಟ್ಟಿನಲ್ಲಿ ಅಭಿವೃದ್ಧಿಗೆ ಆಡಳಿತ ಮಂತ್ರವನ್ನಾಗಿಸಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರು ಜನಪರ ಆಡಳಿತವನ್ನು ನೀಡುವುದರ ಜೊತೆಗೆ ವಿಶೇಷವಾಗಿ COVID-19 ನಿಯಂತ್ರಣದ ನಿಟ್ಟಿನಲ್ಲಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಮಾರ್ಗದರ್ಶನ ಹಾಗೂ ನೇತೃತ್ವವನ್ನು ವಹಿಸಿದ್ದಾರೆ. ಉಪಮುಖ್ಯಮಂತ್ರಿಗಳಾದ ಗೋವಿಂದ ದೀಪವನ್ನು ಬೆಳೆಸುವುದು ಮುಖ್ಯ. ಕರ್ನಾಟಕದ ಇತಿಹಾಸದಲ್ಲಿ 2 ವರ್ಷ ಸಮರ್ಥ ಆಡಳಿತ ಹಿನ್ನೆಲೆ ಪ್ರತಿ ಕ್ಷಣವೂ ಸಹ ಜನರ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಡೆಸುತ್ತಾ ಇದೀಗ ಸರ್ಕಾರದ ಸಾರ್ವಜನಿಕ ಸೇವೆ 2 ವರ್ಷಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೇ ರೀತಿ ಇಂಗ್ಲಿಷ್ ಸಹ ಹೊರಬಂದಿದೆ. ಧೀಮಂತ ನಾಯಕ ಶ್ರೀ ಯಡಿಯೂರಪ್ಪನವರು. ಇವರ ಮುಂದಾಳತ್ವದಲ್ಲಿ ರಾಜ್ಯದಾದ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳು ಜಾರಿಗೆ ಬಂದಿದ್ದು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದೆ. 600 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ಚಾಲನೆ. ಆರ್ಥಿಕ ಮತ್ತು ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಉತ್ತೇಜಿಸಲು ಬೀದರ್ ವಿಮಾನ ನಿಲ್ದಾಣ ಪ್ರಾರಂಭ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಮೇಲ್ದರ್ಜೆಗಾಗಿ 36 ಕೋಟಿ ರೂಪಾಯಿಗಳ ಅನುದಾನ. ರಾಜ್ಯ ಸರ್ಕಾರವೇ ಸಂಪೂರ್ಣವಾಗಿ 181 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಲಬುರಗಿ ವಿಮಾನ ನಿಲ್ದಾಣ ಅಭಿವೃದ್ಧಿ. ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಈ ವರ್ಷವೇ ಆರಂಭ. ರೂಪಾಯಿ ವೆಚ್ಚದ ರಾಜನಹಳ್ಳಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ 60% ಪೂರ್ಣ. ಕಾಮಗಾರಿ ಪ್ರಗತಿಯಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿ ದೇಶದಲ್ಲೇ ಪ್ರಥಮ ಎನ್ನಬಹುದಾದ ಡಿಜಿಟಲ್ ನರ್ವ್ ಸೆಂಟರ್ ಅನ್ನು ಅಭಿವೃದ್ಧಿಪಡಿಸಿ ಆರೋಗ್ಯ ಸೇವೆಯನ್ನು ಸರಳೀಕರಿಸಲಾಗಿದೆ. ಕೆಸಿ ವ್ಯಾಲಿ ಯೋಜನೆಯಡಿ 80ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಮತ್ತು ಮನೆ ಕಟ್ಟೋದಕ್ಕೆ ಕಾಯ್ದೆಯಲ್ಲಿ ಸಾಲ ಕೊಟ್ಟಿದ್ದಾರೆ. ನರೇಗಾದಿಂದ ನಾನು ಸುಮಾರು 66,000 ರೂಪಾಯಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬಂದು ಅದೇ ಮನೆಯಲ್ಲಿ ನಾವಿದ್ದು ಬಾಳೆ ಬಿದ್ದೋಗಿತ್ತು. ಬಾಳೆ ಬಿದ್ದೋಗ್ಬಿಟ್ಟು ಆಮೇಲಿಂದ ನಾವೇನು ಮಾಡಿದೆ, ಯಡಿಯೂರಪ್ಪಗೆ ಒಂದು ಅರ್ಜಿ ಕಳಿಸ್ತು. ಅರ್ಜಿ ಕೊಟ್ಟ ಮೇಲೆ ಆಮೇಲಿಂದ ನಮಗೆ ಮನೆಗೆ ದುಡ್ಡು ಬಂತು 5 ಲಕ್ಷ ರೂಪಾಯಿ. ಈಗ ಅನುಕೂಲವಾಗಿ ಮನೆ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅವ್ರಿಗೆ ಧನ್ಯವಾದ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಗೋವಿಂದ ಕಾರಜೋಳ ಅವರೇ, ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಮಾನ್ಯ ಲಕ್ಷ್ಮಣ ಸವದಿ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ಸಚಿವ ಸಂಪುಟದ ನಮ್ಮೆಲ್ಲ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಕಳೆದ 2 ವರ್ಷದಿಂದ ನನ್ನಲ್ಲಿ ಜೊತೆಯಾಗಿ ನಿಂತು ಸರ್ಕಾರವನ್ನು ಸುಗಮವಾಗಿ ನಡೆಸೋದಕ್ಕೆ ಕಾರಣಕರಾದಂಥ ಎಲ್ಲ ಅಧಿಕಾರಿ ಮಿತ್ರರೇ, ಇತರ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಕ್ಷಾತ್ರ ತೇಜ ಮೆರೆದ ಹುತಾತ್ಮ ಭಾರತೀಯ ಸೈನಿಕರ ಸ್ಮರಣಾರ್ಥ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹುತಾತ್ಮ
ಚಿನ್ನದ ಪದಕ ವಿಜೇತರಿಗೆ 5 ಕೋಟಿ, ಬೆಳ್ಳಿ ಪದಕ ವಿಜೇತರಿಗೆ 3 ಕೋಟಿ, ಕಂಚಿನ ಪದಕ ವಿಜೇತರಿಗೆ 2 ಕೋಟಿ ಪ್ರೋತ್ಸಾಹವಿದೆ. ಇದೇ ಮಾದರಿಯಲ್ಲಿ ವಿಶೇಷ ಪ್ರಕರಣಗಳಿಂದ ಪದಕ ಗೆಲ್ಲುವ ಇತರ ರಾಜ್ಯದ ಕ್ರೀಡಾಪಟುಗಳಿಗೂ ಸಾಂಕೇತಿಕವಾಗಿ ಚಿನ್ನದ ಪದಕಕ್ಕೆ 15 ಲಕ್ಷ, ಬೆಳ್ಳಿ ಪದಕಕ್ಕೆ 10 ಲಕ್ಷ, ಕಂಚು ಪದಕಕ್ಕೆ 5 ಲಕ್ಷ ಕರ್ನಾಟಕದ ಕೊಡುಗೆಯನ್ನು ಪ್ರಕಟಿಸುವುದು ಉತ್ತಮ ನಡೆಯಾಗಿರುತ್ತೆ. ಈ ಸಂದರ್ಭದಲ್ಲಿ ಈ ಘೋಷಣೆಯನ್ನ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಬಹಳ ಕಾತುರತೆಯಿಂದ ರಾಜ್ಯದ ಜನ, ದೇಶದ ಜನ ನೋಡ್ತಾ ಇರುವಂತ ಒಂದು ಸಂದರ್ಭ. ಬಹುಶಃ ಶಿಕಾರಿಪುರ ತಾಲೂಕಿನಲ್ಲಿ ಆ ಭಾಗದಲ್ಲಿ ನಮ್ಮನ್ನು ಮಾತನಾಡಿಸಿದ 50 ಜನ ಸಿಗದೇ ಇದ್ದ ಕಾಲದಲ್ಲಿ ಬಸವ ಬಾಗೇವಾಡಿಯಿಂದ, ಬಸವ ಕಲ್ಯಾಣದಿಂದ, ಬನವಾಸಿಯಿಂದ, ಶಿವಮೊಗ್ಗದಿಂದ ಪಾದಯಾತ್ರೆ ಮಾಡುವ ಮೂಲಕ ಪಕ್ಷವನ್ನು ಬಲಪಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮೆಲ್ಲ ನಾಯಕರ ಜೊತೆಗೂಡಿ ಮಾಡಿದ್ದು. ತಮಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಯಾರೂ ಇರಲಿಲ್ಲ. ಇಬ್ಬರು ನಾವು ಇದ್ದಾಗ ವಸಂತ ಬಂಗೇರ ನನ್ನ ಜೊತೆಗೆ ನಮ್ಮ ಪಕ್ಷದ ಗೆದ್ದಂತ ಶಾಸಕ ಬಿಟ್ಟೋದಾಗ ನಾನೊಬ್ಬನೇ ವಿಧಾನಸಭೆ ಒಳಗಡೆ ಹೋರಾಟ ಮಾಡಬೇಕಾಗುವಂತದ್ದು ತಾವೆಲ್ಲ ಗಮನಿಸಿದ್ದೀರ. ನಾನೆಂದೂ ಹಿಂದೆ ತಿರುಗಿ ನೋಡಲಿಲ್ಲ, ನಾನು ಒಬ್ಬನೇ ಇದನ್ನು ಹೆಚ್ಚಿಗೆ ಮಾಡಲಿಲ್ಲ. ನನ್ನ ಕರ್ತವ್ಯವನ್ನ ಜನಮೆಚ್ಚುವ ರೀತಿಯಲ್ಲಿ ನಿರ್ವಹಿಸಿದೆ ಅನ್ನುವಂತ ವಿಶ್ವಾಸ, ತೃಪ್ತಿ, ಸಮಾಧಾನ ನನಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಎಲ್ಲೋ ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಶಿವಮೊಗ್ಗಕ್ಕೆ ಬಂದು ಶಿಕಾರಿಪುರದಲ್ಲಿ ಸಂಘದ ಕಾರ್ಯಕರ್ತರಾಗಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ. RSS ಪ್ರಚಾರಕನಾಗಿ ಪ್ರಾರಂಭದಲ್ಲಿ ಕಾರ್ಯ ಪ್ರಾರಂಭ ಮಾಡಿ ಕ್ರಮೇಣ ಪುರಸಭೆಯಲ್ಲಿ ಶಿಕಾರಿಪುರದಲ್ಲಿ ಚುನಾವಣೆಯಲ್ಲಿ ಗೆದ್ದು ಅಲ್ಲಿ ಪುರಸಭಾಧ್ಯಕ್ಷನಾದೆ. ಪುರಸಭಾಧ್ಯಕ್ಷನಾಗಿದ್ದಾಗ ನಾನು ಮನೆಯಿಂದ ನನ್ನ ಕಚೇರಿಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನನ್ನನ್ನ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನಾನು ಮುಂದೆ ಹೋದಕ್ಕೆ ಕೈ ಬಿಟ್ಟು ಹೋದೆ. ಭಗವಂತನ ದಯೆ ನನ್ನ ಹೆಂಡತಿ ಮಕ್ಕಳು ಬಂದಾಗ ನಾನು ಹೇಳಿದೆ, ನಾನು ಬದುಕಿದ್ರೆ ಇನ್ನು ಮುಂದಿನ ಜೀವನ ಈ ನಾಡಿನ ಜನತೆಗಾಗಿ ಮೀಸಲಿಡುತ್ತೇನೆ ಅಂತೇಳಿ ಹೆಂಡತಿ ಮಕ್ಕಳು ಅದನ್ನ ಹೇಳಿದೆ. ಅದೇ ರೀತಿ ನಡ್ಕೊಂಡೇ ಇರುವಂತ ಒಂದು ಆತ್ಮ ವಿಶ್ವಾಸ, ಸಮಾಧಾನ, ತೃಪ್ತಿ ನನಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂದಿನ ಜನಸಂಘದ ತಾಲೂಕು ಅಧ್ಯಕ್ಷನಾಗಿ, ಜಿಲ್ಲಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿ ರೈತ ಪರ ಹೋರಾಟ, ದಲಿತರ ಪರ ಹೋರಾಟ, ಈ ನಾಡಿನ ಎಲ್ಲರೂ ಅನ್ನದಾತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನುವಂಥ ಹೋರಾಟ. ಒಂದು ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸುಮಾರು 59,000 ಜನರನ್ನು ಸೇರಿಸಿ ಒಂದು ಸಭೆ ಮಾಡಿದಾಗ ರಾಜನಾಥ್ ಸಿಂಗ್ ಬಂದು ನೋಡಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಆಶ್ಚರ್ಯಪಟ್ಟರು. ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಅಂತ. ಅದೇ ರೀತಿ ಸುಮಾರು 50,000 ಜನ ಮಹಿಳೆಯರ ಸೇರಿಸಿ ಕಾರ್ಯಕ್ರಮ ಮಾಡಿದಾಗ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಕಾರ್ಯಕ್ರಮ ಬಂದು ಆ
ಸ್ಥಾನದಲ್ಲಿ ಇದ್ದೇನೆ ಅಂತ ಬಹಳ ವಿನಮ್ರತೆಯಿಂದ ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಂದ್ರದಲ್ಲಿ ಸಚಿವರಾಗಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಕರ್ನಾಟಕದಲ್ಲಿ ಪಕ್ಷವನ್ನು ಬಿಟ್ಟರೆ ಯಾವ ನನ್ನ ಕೈಯಲ್ಲಿ ಬರೋದಿಲ್ಲ. ನನಗೆ ಈ ಪಕ್ಷವನ್ನು ಬಿಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮುರಳಿ ಮನೋಹರ್ ಜೋಶಿ ಇವರೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಇನ್ನೊಬ್ಬರು ನಾನು ಜನ ಸಿಗ್ತಾ ಇರಲಿಲ್ಲ. ಅವರೆಲ್ಲರೂ ಸಹಕಾರದಿಂದ ನಾಡಿನ ಉತ್ತರಕ್ಕೆ ಹೋರಾಟ ಮಾಡ್ತಾರೆ. ಭಗವಂತನ ದಯೆಯಿಂದ ಈ ಕುರಿತು 4 ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಶಿಕಾರಿಪುರ ತಾಲೂಕಿನ ಜನ 7 ಬಾರಿ ನನ್ನನ್ನು ಶಾಸಕನಾಗಿ ಮಾಡಿದರು. ಇಡೀ ರಾಜ್ಯದ ಜನ ನಂಬರವಾಗಿ ನಿಂತು ಹಣದ ಬಲ, ಹೆಣ್ಣದ ಬಲ, ತೋಳ ಬಲ, ಅಧಿಕಾರ ಬಲ, ಜಾತಿ ಮಿಶ್ರಿತರು ಸಹ ಜನರ ಕೈಗಳಿಂದ ಇವತ್ತು ನಾವು ಹೇಳಿದ್ದೇವೆ. ಈ ಪರಿಸ್ಥಿತಿಗೆ ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಕಾರಣ. ನಾನು ವಿನಮ್ರತೆಯಿಂದ ಒಂದು ಮಾತು ಹೇಳ್ತೇನೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ, ಗೃಹ ಮಂತ್ರಿ ಅಮಿತ್ ಶಾ, ನಡ್ಡಾಜಿ ಎಲ್ಲರ ಅಭಿಪ್ರಾಯ ಏನು? 75 ವರ್ಷ ದಾಟಿದ ಯಾವುದೇ ವ್ಯಕ್ತಿಗೆ ಸ್ಥಾನಮಾನವನ್ನು ಕೊಡೋಲ್ಲ ಅನ್ನೋ ತೀರ್ಮಾನ ಕೇಂದ್ರ ತಗೊಂಡು ಯಾರಿಗೂ ಅವಕಾಶ ಕೊಡಲಿಲ್ಲ. ಯಡಿಯೂರಪ್ಪನ ಬಗ್ಗೆ ಅತ್ಯಂತ ವಾತ್ಸಲ್ಯ, ಪ್ರೀತಿ, ವಿಶ್ವಾಸದಿಂದ ನನಗೆ ಅವಕಾಶವನ್ನು ಮಾಡಿಕೊಟ್ಟು 2 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ. ಮತ್ತೊಮ್ಮೆ ನರೇಂದ್ರ ಮೋದಿ ಭವಿಷ್ಯವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದು ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಯುತ್ತ ತಗೊಳ್ಳುವಾಗ ಮಾತ್ರ ಭಾರತ ಜಗತ್ತಿನಲ್ಲೇ ಒಂದು ಪ್ರಬಲ ರಾಷ್ಟ್ರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಈ ದೇಶದ ಜನರ ಅಭಿಪ್ರಾಯ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮುಂದೆ ಬರುವಂತಹ ದಿವಸಗಳಲ್ಲಿ ಈ ನಮ್ಮ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು ಪ್ರಪಂಚದಲ್ಲಿ ದೇಶವನ್ನ ಮುನ್ನಡೆಗೆ ತಗೊಂಡುವಂತ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಡಾಟ ಮಾಡಲಿಕ್ಕೆ ಒಂದು ಕಾಲುವೆಯ ಕಾಲದಲ್ಲಿ ಬರಿಷ್ಠರಲ್ಲಿ ಓಡಾಟ ಮಾಡಿ ಕೆಲಸವನ್ನು ಮಾಡಿದ್ದೇವೆ. 100 ಜನ ಕಾರ್ಯಕರ್ತರು ಇಲ್ಲಿ ಬಂದು ನಾವು ಈಗ ನಮ್ಮ ಕುಟುಂಬದವರು ಬೆಳೆಯ ನಮ್ಮ ಕಾರ್ಯಕರ್ತರಿದ್ದಾರೆ. ಆ ಕಾಲದಲ್ಲಿ ನಾವು ಓಡಾಟ ಮಾಡ್ತಿದ್ದ ಕಾಲದಲ್ಲಿ ಆಶ್ಚರ್ಯ ಆಗುತ್ತೆ. ಯಾವ ರೀತಿಯಾಗಿ ಪಕ್ಷವನ್ನು ಕಟ್ಟಲು ಪ್ರಯತ್ನ ಮಾಡಿ ಇವತ್ತು ಪಕ್ಷ ಸದೃಢವಾಗಿ ಬೆಳೆದಿದೆ. ಇಡೀ ದೇಶದಲ್ಲೇ ಮೊದಲನೇ ಎತ್ತರಕ್ಕೆ ಬೆಳೆದಿರುವಂತಹ ಪಕ್ಷ. ಈಶ್ವರರು ಇಲ್ಲೇ ಕೂತಿದ್ದಾರೆ, ನಮ್ಮ ಅನೇಕ ಮುಖಂಡರು ಕೂತಿದ್ದಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸಿದ ಪರಿಣಾಮ ಇವತ್ತು ನಾವು ಮತ್ತೊಮ್ಮೆ ಅಧಿಕಾರಿಗಳ ಬರಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ನಾವೇನೇನು ಸಾಧನೆಯನ್ನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಗಳನ್ನು ನೀಡಿದ್ದಾರೆ. ನಾನು ಮತ್ತೊಮ್ಮೆ ಪುನರ್ಗಟ್ಟಿ ಅದನ್ನೇ ಮಾತನಾಡಕ್ಕೆ ಇಷ್ಟಪಡೋದಿಲ್ಲ. ಜನರ ಆಶೀರ್ವಾದದಿಂದ ಈ ಸಾಧನೆಯನ್ನು ಮಾಡಿದ್ದೇವೆ.
ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಸಂದರ್ಭದಲ್ಲೂ ನಮ್ಮ ಪರವಾಗಿ ಗಟ್ಟಿಯಾಗಿ ನಿಂತು ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೀರಾ. ಇದಕ್ಕಾಗಿ ನನ್ನ ಪಕ್ಷದ ಪರವಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಜೆಡಿಎಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬೇಕಾಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ. 1 ವರ್ಷದ ನಂತರ ಅವರು ಬಿಟ್ಕೊಡ್ಬೇಕು ನನಗೆ ಮುಖ್ಯಮಂತ್ರಿ ಸ್ಥಾನ ಎಂಬ ಒಪ್ಪಂದ. 1 ವರ್ಷ ಆದಮೇಲೆ ತಂದೆ ಮಗ ಸೇರಿ ಸ್ವಲ್ಪ ಷರತ್ತುಗಳನ್ನು ಹಾಕಕ್ಕೆ ಶುರು ಮಾಡಿ ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗದೇ ಇದ್ರೂ ಪರವಾಗಿಲ್ಲ, ಹಿಂದಿನ ಒಪ್ಪಂದದಂತೆ ನನಗೆ ಅವಕಾಶ ಮಾಡಿಕೊಡ್ಬೇಕು, ಈಗ ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಯಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿದಂಥದ್ದು ಆ ನೆನಪು ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಹೀಗೆ ನನ್ನ ಶಕ್ತಿಯಲ್ಲಿ ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ಪ್ರವಾಸ ಮಾಡಿ ಪಕ್ಷವನ್ನ ಬಲಪಡಿಸಿದ್ದೇನೆ. ರಾಜ್ಯದ ಉದ್ದಕ್ಕೆ ಅಗಲಕ್ಕೆ ಕಾಲಿಗೆ ಚಕ್ರಕೊಂಡವನಂತೆ 2008ರಲ್ಲಿ ಪಕ್ಷವನ್ನ ಸ್ವಂತದ ಮೇಲೆ ಅಧಿಕಾರಕ್ಕೆ ತಂದು ಬಹುಶಃ ಬೇರೆ ಬೇರೆ ಕಾರಣಕ್ಕೋಸ್ಕರ ನಮಗೆ ಸ್ಪಷ್ಟ ಬಹುಮತ ಬರಲಿಲ್ಲ. 108, 110 ಉಳಿದವರನ್ನ ಬೆಂಬಲದೊಂದಿಗೆ ಆಡಳಿತ ನಡೆಸಿದ್ದಾರೆ. ಸ್ವತಂತ್ರವಾಗಿ 115, 120 ಸೀಟು ಗೆಲ್ಲಲು ಅವಕಾಶ ಇದ್ರೂ ಸಹ ನಮ್ಮದೇ ಆದ ತಪ್ಪಿನಿಂದ ಆ ಕೆಲಸವನ್ನು ಮಾಡೋಕ್ಕೆ ಅದರಲ್ಲಿ ಸಾಧನೆ ಮಾಡಲು ಆಗಲಿಲ್ಲ. ನನಗೆ ವಿಶ್ವಾಸ ಇದೆ, ಬರುವಂತ ದಿವಸಗಳಲ್ಲಿ ರಾಜ್ಯದ ಉದ್ದಗಲಕ್ಕೆ ನಾವು ಹೋರಾಟ ಮಾಡಿ ಪಕ್ಷವನ್ನ 125, 130 ಸೀಟ್ ಗೆಲ್ಲುವ ಮೂಲಕ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂತ ಸಂಕಲ್ಪ ನನ್ನದಾಗಿದೆ. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಸ್ಥಾನಮಾನದಲ್ಲಿ ಇಲ್ಲೇ ಇರಲಿ ನಾನು ಮಾಡ್ತೇನೆ ಎಂಬ ಭರವಸೆಯನ್ನ ಕನ್ನಡ ನಾಡಿನ 6.5 ಕೋಟಿ ಜನರಿಗೆ ಈ ಸಂದರ್ಭದಲ್ಲಿ ಭರವಸೆಯನ್ನ ನಾನು ಕೊಡ್ತೇನೆ. ಅಗ್ನಿ ಪರೀಕ್ಷೆ ನಾನು ಅಧಿಕಾರ ವಹಿಸಿಕೊಂಡಾಗ 2 ತಿಂಗಳು ನಾನು ಮಂತ್ರಿಮಂಡಲನೇ ಮಾಡಿಬಿಡಲಿಲ್ಲ. ಕೇಳಿದ್ರು ಪ್ರವಾಹ ಬರಗಾಲಕ್ಕೆ ಪ್ರವಾಹ ಶುರುವಾಯಿತು. ಎಲ್ಲ ಕಡೆ ಸಿಕ್ಕಬೇಕಾಗಿ ಹುಚ್ಚು ನನಗೆ. ಅದಾದ ನಂತರ ಸಚಿವ ಸಂಪುಟದ ಒಂದು ರಚನೆ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಒಂದು ರೀತಿ ಎಲ್ಲ ಸಂದರ್ಭದಲ್ಲೂ ಅಗ್ನಿ ಪರೀಕ್ಷೆ. ಈಗ ಕಳೆದ 1.5 ವರ್ಷದಿಂದ ಈ ಕೋವಿಡ್ನಿಂದ ಜನ ಸಂಕಷ್ಟಕ್ಕೆ ಸಿಗ್ತಾರೆ. ಅದನ್ನು ಎದುರಿಸೋದಕ್ಕೆ ನಮ್ಮ ಅಧಿಕಾರಿಗಳು, ನಾವು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು ಶಕ್ತಿ ಮೀರಿ ಪ್ರಯತ್ನ ಮಾಡುವ ಅದರ ಪರಿಣಾಮ ಇಡೀ ದೇಶದಲ್ಲೇ ಕರ್ನಾಟಕ ಈ ಕೋವಿಡ್ ತಡೆಯುವುದರಲ್ಲಿ ಯಶಸ್ವಿಯಾಗಿದೆ ಅನ್ನೋ ಮಾತು ನಾನು ಹೇಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿ. ಹೀಗೆ ಎಲ್ಲ ಅಗ್ನಿ ಪರೀಕ್ಷೆಗಳು ನನ್ನ ಮೇಲೆ ಒಂದಾದ್ಮೇಲೆ ಒಂದು ಬಂದರೂ ಸಹ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕೆಲಸವನ್ನು ಮಾಡಿದ್ದೇನೆ. ಮುಂದೆನೂ ನಾವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕಾಗಿದೆ. ನಾನು ಸರ್ಕಾರಿ ನೌಕರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಲು ಗೊತ್ತಿಲ್ಲ. ಬಹಳ ಜನ ನಮ್ಮ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅವರು ಸೇರಿ ಎಲ್ಲರೂ ಸಹ ಅವರು ಕೊಟ್ಟಂತಹ ಸಹಕಾರ, ಬೆಂಬಲ, ಈ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಒಂದು ಕ್ಷಣ ಇದೆ ನೋಡಿದೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಕೆಲಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಡು. ಇದರ ಪರಿಣಾಮ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಕ್ಕೆ ಸಾಧ್ಯ ಆಯಿತು. ಈ ಕೋವಿಡ್ ಇಲ್ಲದೇ ಇದೆ. ನಮಗೆ ಗೊತ್ತಿದೆ, ಕಳೆದ 1-3 ವರ್ಷ ತೆರಿಗೆ ಸಂಘ ಆಗಲಿಲ್ಲ. ಎಲ್ಲ ಅಂಗಡಿಗಳು ಕ್ಲೋಸ್ ಆಯಿತು. ವ್ಯಾಪಾರ ವ್ಯವಹಾರಗಳು ನಿಂತೋಯ್ತು.
ಇದೆಲ್ಲದರ ಮಧ್ಯೆಯೂ ಸಹ ನಾವು ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗೋದಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿತ್ತು ಅದರಲ್ಲಿ ಎಂದೂ ಇಲ್ಲ ಸರಿ ಇಲ್ಲ. ದೇವರ ದಯದಿಂದ ಎಲ್ಲರೂ ಸಹಕಾರಿದ್ದಾರೆ. ನಾನು ಒಬ್ಬನೇ ಅಲ್ಲ, ನನ್ನ ಸಚಿವ ಸಂಪುಟದ ಸಹೋದರರು, ಶಾಸಕರು, ಅಧಿಕಾರಿ ಮಿತ್ರರು ಎಲ್ಲರೂ ಸಹಕಾರಿದ್ದಾರೆ. ಒಂದು ಬದಲಾವಣೆ ಕರ್ನಾಟಕದಲ್ಲಿ ಸಾಧ್ಯ ಆಯಿತು. ನನ್ನನ್ಸುತ್ತೆ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ರಾಜ್ಯವನ್ನ ಮುನ್ನಡೆದು ತಗೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕಾಗಿದೆ. ನಮ್ಮದು ಯುವಕರು, ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದವರು ಎಲ್ಲರನ್ನ ಒಗ್ಗೂಡಿಸಿ ನಾವು ಒಟ್ಟಾಗಿ ತಗೊಂಡೋಗಿ ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗಬೇಕಾಗಿದೆ. ಅದಕ್ಕೆ ಎಲ್ಲರೂ ಸಹಕಾರ ಬೇಕಾಗಿದೆ. ಬಹುಶಃ ನನ್ನ ಶಕ್ತಿ ಮೇಲೆ ನಾನು ಕೆಲಸವನ್ನು ಮಾಡಿದ್ದೇನೆ. ಈ ತರ ನಾವು ಕೇಳಿದ್ದೇವೆ. ಈ ಸೊಸೈಟಿ ಸಂಸ್ಥಾಪಕರಾದ ಗೋಪಾಲ್ ಕೃಷ್ಣನ್, FPC ಅಧ್ಯಕ್ಷರಾದ ಬೇಕಲ್ ಎನ್ ಸುಂದರ್, ನಾರಾಯಣ ಅಧ್ಯಕ್ಷ ದೇವಿ ಪ್ರಕಾಶ್ ಶೆಟ್ಟಿ, ಬಯೋಕಾನ್ ಚೇರ್ಮನ್ ಕಿರಣ ಮಜುಮ್ದಾರ್ ಶಾ, ಶೇರು ದೇಶದ ಆನಂದಿ ಕನ್ಸಲ್ಟೆಂಟ್ ಶ್ರೀ ವಿಕ್ರಮ್ ವಿಶ್ವನಾಥ್, ಸೈನ್ ದೇಶದ ಆನಂದಿ ಕನ್ಸಲ್ಟೆಂಟ್ ಶ್ರೀಮತಿ ಸುಧೀರ್ ಶರ್ಮಾ, ಏಕಸ್ ಅಧ್ಯಕ್ಷರಾದ ಅರವಿಂದ್ ಮೆಂಗೇರಿ, CA ಶ್ರೀ ಹರ್ಷ ಮಜೇಟ್, ಚಿರೋಜಿ ಶ್ರೀ ನಿತಿನ್ ಕಾಮತ್, ರೇಜರ್ ಶೇ ಮುಖ್ಯಸ್ಥರಾದಂಥ ಹರ್ಷಿತ್ ಮಾಥುರ್ ಸೇರಿದಂತೆ ಅನೇಕ ಮುಖಂಡರು ಅಭಿಮಾನದ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ ಅಭಿವೃದ್ಧಿಯ ಪ್ರಗತಿ ಪಥದ ಚಿತ್ರವನ್ನ ನಿಮ್ಮೆಲ್ಲರೂ ತೋರಿಸಿದ್ದಾರೆ. ಮತ್ತೊಮ್ಮೆ ಪುನರುಜ್ಜೀವನದ ಅಗತ್ಯ ಇಲ್ಲ. ಅದು ನನ್ನ ಕರ್ತವ್ಯ. ನಾವು ನಮ್ಮ ಮುಖ್ಯಮಂತ್ರಿ ಸದಸ್ಯರು, ಶಾಸಕರು ಸೇರಿ ನಾವು ಮಾಡಿದರೆ ನಾಡಿನ ಜನರ ಋಣವನ್ನು ತೀರಿಸಬೇಕಾಗಿದೆ. ಅಧಿಕಾರಿಗಳಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು, ಶಾಸಕ ಮಿತ್ರರಲ್ಲಿ ಮಂತ್ರಿಮಂಡಲದ ಸಹೋದರರಲ್ಲಿ ಇಷ್ಟೇ ವಿನಂತಿ ಮಾಡುವಂಥದ್ದು, ಏಕವಾಗಿ ನಾವು ಚುನಾಯಿತ ಪ್ರತಿನಿಧಿಗಳಿಗೆ ನಂಬಿಕೆ ವಿಶ್ವಾಸ ಕಡಿಮೆ ಆಗ್ತದೆ, ಅಧಿಕಾರಿಗಳ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅಪೇಕ್ಷೆ ನಾವು ಸ್ವಲ್ಪ ಪ್ರಾಮಾಣಿಕವಾಗಿ ಚುನಾಯಿತ ಅಧಿಕಾರಿಗಳು ಕೆಲಸ ಮಾಡಿ ಈ ದೇಶವನ್ನು, ಈ ರಾಜ್ಯವನ್ನು ಮುನ್ನಡೆದು ತಗೊಂಡು ಅಪೇಕ್ಷೆ ಇದೆ. ಬಹಳ ಜನ ಪ್ರಾಮಾಣಿಕ ಅಧಿಕಾರಿಗಳಿದೆ. ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ನಾನು ಮೊನ್ನೆ ಹೋರಾಟ ಮಾಡಿಕೊಂಡು ಬಂದೆ. ಅದನ್ನು ನೋಡಿದಾಗ ನಾನು ಯಾವುದೇ ಒಬ್ಬರು ಹೆಸರಿನ ತಪ್ಪಾಗುತ್ತೆ ಕಾಣುತ್ತೆ. ಎಲ್ಲರ ಪರಿಶ್ರಮದಿಂದ ಬೆಂಗಳೂರು ನಗರವನ್ನು ಇಡೀ ದೇಶದಲ್ಲೇ ಮಾದರಿ ನಗರವನ್ನಾಗಿ ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕಾಗಿದೆ. ಆ ಅಭಿವೃದ್ಧಿ ಪ್ರಯತ್ನದಲ್ಲಿ ನಾವು, ನೀವು, ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಹಕಾರವನ್ನು ಕೊಟ್ಟರೆ ಆ ದಿಕ್ಕಿನಲ್ಲಿ ನಾವು ಯಶಸ್ವಿನ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ ಪ್ರಾರಂಭದಿಂದ ಭಾವಿಸಬಾರದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜ್ಯವನ್ನು ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದ, ಸಂತೋಷದಿಂದ, ಖುಷಿಯಿಂದ 75 ವರ್ಷದ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರೇನು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಂದು ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನಾವೆಲ್ಲ ನೀವೆಲ್ಲ ಸೇರಿ ಮಾಡೋಣ ನನ್ನ ಭರವಸೆಯನ್ನು ಕೊಟ್ಟು ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಟ್ಟುಕೊಂಡಿದ್ದೇನೆ. ನನಗೆ ನಿಮ್ಮೆಲ್ಲರ ಸಹಕಾರ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಂದು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರೂ ಒಂದನೇ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಸರ್ ಸೋಮಣ್ಣ ಸರ್ ಸರ್ ಸೋಮಣ್ಣ ಸರ್ ಒಂದು ನಿಮಿಷ ಸರ್, ಒಂದು ಫೋಟೋ ತಗೊಂಡ್ವಿ ಸರ್. ಸಿ ಎಂ ಜೊತೆ ಸರ್ ನೀವು